ಇವತ್ತು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮನ್ನಾಪುರದಲ್ಲಿರುವಂತಹ ಸಂಗಮನಾಥ ಸಕ್ಕರೆ ಕಾರ್ಖಾನೆಗೆ ನಾವು ಇವತ್ತಿನ ದಿನ ಎಲ್ಲ ರೈತ ಬಾಂಧವರು ಹಾಗೂ ರೈತ ಸಂಘದ ಪದಾಧಿಕಾರಿಗಳು ಹಿರಿಯರು ಎಲ್ಲರೂ ಕೂತ್ಕೊಂಡು ಇಲ್ಲಿ ಒಂದು ಆರೋಪ ಕೇಳಿ ಬಂದಿತ್ತು. ಏನಪ್ಪಾ ಅಂತಂದ್ರೆ ಒಂದು ಟ್ಯಾಕ್ಟ್ರಿಗೆ ಸುಮಾರು 1 ಟನ್ ಕಬ್ಬನ್ನ ಹೊಡಿಲಾಕತ್ತಾರ ಅಂತ ಹೇಳಿ ರೈತರು ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಸಂಬಂಧಿಸಿದಂತ ವಿಜಯಪುರದ ಆಹಾರ ಇಲಾಖೆಯ ನಿರ್ದೇಶಕರು ಇರ್ಬೋದು, ಅದೇ ರೀತಿಯಾಗಿ ಸಿಂದಗಿಯ ತಹಸೀಲ್ದಾರ್ ಅವರು ಇರ್ಬೋದು, ಅದೇ ರೀತಿಯಾಗಿ ವೇಟ್ ಅಂಡ್ ಮೆಜರ್ಮೆಂಟ್ ನ ಅಧಿಕಾರಿಗಳಿರ್ಬೋದು ಮತ್ತು ಸಿಂದಗಿಯ ಸಿಪಿಐ ಸಾಹೇಬರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಸಕ್ಕರೆ ಕಾರ್ಖಾನೆಯಲ್ಲಿ ಸಿಸಿಟಿವಿ ನೋಡೋದ್ರ ಮೂಲಕ ಮತ್ತು ಇಲ್ಲಿರುವಂತಹ ವೇಟ್ ಅಂಡ್ ಮೆಜರ್ಮೆಂಟ್ ಅಂದ್ರೆ ಕಾಟವನ್ನು ಮತ್ತೊಂದು ಪರಿಶೀಲನೆ ಮಾಡಲಾಗಿ ಕೂಡ ಹಲವಾರು ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಒಂದು ವರದಿಯನ್ನು ಕೊಡ್ತೀನಿ ಅಂತ ಹೇಳ್ಯಾರ. ಅವರು ಆ ವರದಿಯನ್ನ ಮುಂದಿಟ್ಟುಕೊಂಡು ನಾವೇನದ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು ಈ ಸಕ್ಕರೆ ಕಾರ್ಖಾನೆಯ ಸಂಬಂಧಪಟ್ಟ ಅಧಿಕಾರಿಗಳು ಅದೇ ರೀತಿಯಾಗಿ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ರೈತ ಮುಖಂಡರೊಂದಿಗೆ ಚರ್ಚಿಸಿ ಈಗಾಗಲೇ ಸುಮಾರು 2-3 ಲಕ್ಷ ಟನ್ ಗಟ್ಟಲೆ ಇಲ್ಲಿ ಏನದ ಕಬ್ಬು ನುರಿಸ್ಯಾರ. ಅಲ್ಲಿ ಕೂಡ ಈ ಒಂದು ಲಾಸ್ ಆಗಿರುವಂತಹ ಸಾಧ್ಯತೆಗಳದಾವ, ರೈತರಿಗೆ ಮೋಸ ಮಾಡಿರುವಂತಹ ಸಾಧ್ಯತೆಗಳದಾವ ಅಂತ ಹೇಳಿ ಆ ಎಲ್ಲ ಒಂದು ವರದಿಯನ್ನ ಮುಂದಿಟ್ಟುಕೊಂಡು ನಾವೇನ ಕೋರ್ಟ್ನಾಗ ಕೇಸ್ ಮಾಡೋದ್ರ ಮೂಲಕ ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡೋದ್ರ ಮೂಲಕ ಈ ಹಿಂದೆ ಕಬ್ಬು ಕೊಟ್ಟಂತ ರೈತರಿಗೂ ಕೂಡ ಪರಿಹಾರ ಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದೀವಿ. ಆದಷ್ಟು ಬೇಗನೆ 2 ದಿನದಾಗ ಏನದ ಅವ್ರು ನೋಟಿಸ್ ಕೊಡ್ತೀನಿ ಅಂತ ಹೇಳಿದಾರೆ. ಕಾರ್ಖಾನೆಯವರು ಏನ್ ಹೇಳ್ತಾರೆ ನೋಡ್ಕೊಂಡು ಮುಂದಿನ ಒಂದು ನಿರ್ಣಯವನ್ನು ನಾವೆಲ್ಲರೂ ಕೂಡ ಕೈಗೊಳ್ಳೋಣ ಅಂತ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ.